ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಕನಕದಾಸರ ಕೃತಿಗಳ ಬಗ್ಗೆ ನೋಡೋಣ. ಕನಕದಾಸರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಸಂತ ಕವಿ ಅನ್ನುವಂಥ ಹೆಸರನ್ನು ಪಡೆದವರು. ಅವರ ಕೀರ್ತನೆಗಳಲ್ಲಿ ಪ್ರತಿಯೊಂದು ಕೀರ್ತನೆಗಳಲ್ಲಿಯೂ ಕೂಡ ಶ್ರೀಹರಿಯ ಲೀಲೆಗಳನ್ನು ಅವರು ಕಾವ್ಯವಾಗಿ ನಿರೂಪಿಸಿರುವಂಥದ್ದು. ಅವರು ಒಂದೊಂದು ಕಾವ್ಯವೂ ಕೂಡ ಶ್ರೀಹರಿಗೆ ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟದ್ದು. ಅವುಗಳಲ್ಲಿ ಮುಖ್ಯವಾಗಿ ಅಂದರೆ ಕನಕದಾಸರು ಬರೆದಂತಹ ಕೀರ್ತನೆಗಳಲ್ಲಿ ಮುಖ್ಯವಾಗಿ ಭಕ್ತಿ, ಜ್ಞಾನ, ಮೋಕ್ಷ, ವೈರಾಗ್ಯ, ಜೀವನ ದರ್ಶನ ಹಾಗೂ ಲೋಕಾನುಭವಗಳು ತುಂಬಿ ತುಳುಕಿರುವುದನ್ನು ನೀವು ಕಾಣಬಹುದು. ಕನಕದಾಸರು ಬರೆದಂತಹ ಕೃತಿಗಳಲ್ಲಿ ಮುಖ್ಯವಾದದ್ದು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾರ, ಕೀರ್ತನ ಮತ್ತು ಮುಂಡಿಗೆಗಳು. ಇವುಗಳಲ್ಲಿ ಮುಖ್ಯವಾದದ್ದು ನಾವು ಮೋಹನ ತರಂಗಿಣಿ, ಇದರ ಬಗ್ಗೆ ನೋಡ್ತಾ ಹೋಗೋಣ. ಕನಕದಾಸರು ಬರೆದ 5 ಕೃತಿಗಳಲ್ಲಿ ಮುಖ್ಯವಾದದ್ದು ಇವತ್ತಿನ ವಿಡಿಯೋದಲ್ಲಿ ನಾವು ಮೋಹನ ತರಂಗಿಣಿಯ ಬಗ್ಗೆ ನೋಡೋಣ. ಇಲ್ಲಿ ಸುಮಾರು 2800 ಪದ್ಯಗಳಿವೆ. ಈ ಮೋಹನ ತರಂಗಿಣಿಯಲ್ಲಿ ಸುಮಾರು 2800 ಪದ್ಯಗಳಿವೆ, 42 ಸಂಧಿಗಳಿವೆ. ಹೀಗಾಗಿ ಇದೊಂದು ಮಹಾಕಾವ್ಯದ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಕಾವ್ಯಕ್ಕೆ ಮಹಾಭಾರತ, ಸ್ಕಂದ ಪುರಾಣ, ವಿಷ್ಣು ಪುರಾಣ, ಹರಿವಂಶ, ಭಾಗವತ ಮೊದಲಾದ ಕೃತಿಗಳು ಮೂಲ ಪ್ರೇರಣೆಯನ್ನು ಒದಗಿಸಿವೆ. ಇದೊಂದು ಮುಖ್ಯವಾಗಿ ಶ್ರೀಕೃಷ್ಣ ಚರಿತೆ ಅಂದರೆ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ಕಾಲದ ಕಥೆಯನ್ನು ಹೇಳುವುದರ ಜೊತೆಗೆ ಭಾಗವತದ ಶ್ರೀಕೃಷ್ಣ ಕಥೆಯನ್ನು ಹೇಳ್ತದೆ. ಸಾಂಗತ್ಯ ರೂಪದಲ್ಲಿ ಹೇಳಿದ್ದು, ದೇಶಿ ಶೈಲಿಯ ಹಾಡುಗಬ್ಬವನ್ನು ಬಳಸಿದ್ದು ಈ ಮೋಹನ ತರಂಗಿಣಿ ಕೃತಿಯ ವಿಶೇಷ. ಪೌರಾಣಿಕ ಕಾವ್ಯವಾಗಿರುವಂತಹ ಮೋಹನ ತರಂಗಿಣಿ ಅದರ ಒಳಗಿನ ವಸ್ತು ಸಮಕಾಲೀನ ವಿಜಯನಗರವನ್ನೇ ನೆಚ್ಚಿಕೊಂಡಿರುವಂಥದ್ದು. ಶ್ರೀಕೃಷ್ಣ ದೇವರಾಯನ ಆಡಳಿತ ಆಸ್ಥಾನಕ್ಕೆ ಸಂಬಂಧಿಸಿದಂತಹ ವಿವರಗಳು ಇಲ್ಲಿ ಸಿಗ್ತವೆ. ಇಲ್ಲಿ ಬರುವ ಬಾಣಾಸುರನ ಒಡ್ಡೋಲಗದ ವರ್ಣನೆಯನ್ನು ನೋಡಿದರೆ ವಿಜಯನಗರದ ಆಸ್ಥಾನವೇ ಕಣ್ಮುಂದೆ ಬಂದ ಹಾಗಾಗ್ತದೆ. ಕವಿ ಕನಕದಾಸರು ತಾವು ಕಲ್ಪಿಸಿಕೊಂಡಂತಹ ಆಸ್ಥಾನದಲ್ಲಿ ಕವಿ, ವಾಗ್ಮಿ, ಜೋಯಿಸ, ಶಾಸ್ತ್ರ, ತಾರ್ಕಿ, ವಿನೋದಿ, ರಸಿಕ, ಮದ್ದಳಿಗ, ತಾಳಧಾರಿಗಳು ಇರುವುದನ್ನು ಕೂಡ ಗಮನಿಸಬಹುದು. ಇದು ಓರ್ವ ಉತ್ತಮ ಕವಿಗೆ ಮಾತ್ರ ಹೇಳಲು ಸಾಧ್ಯ. ದ್ವಾರಕಾಪುರದ ನೆಪದಲ್ಲಿ ವಿಜಯನಗರವನ್ನು ಮತ್ತು ಅಲ್ಲಿಯ ಜನಜೀವನವನ್ನು ಕವಿ ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ. ದ್ವಾರಕಾಪುರದ ವೈಭವವನ್ನು ಹೊಗಳಲು ಸಾಕ್ಷಾತ್ ಬ್ರಹ್ಮನಿಗೂ ಕೂಡ ಅಸಾಧ್ಯ ಅನ್ನುವ ಮೂಲಕ ಅದರ ವಿಸ್ತಾರ, ಲೀಲೆ, ಮಹತ್ತುಗಳನ್ನು ಕವಿ ನಮ್ಮ ಮುಂದೆ ಇಡುತ್ತಾರೆ. ಪುರದ ಸುತ್ತಲೂ ಕೋಟೆ, ಕೋಟೆಯೊಳಗೆ ಸೋಮ ಬೀದಿ, ಸೂರ್ಯ ಬೀದಿ, ಆ ಬೀದಿಯ ಅಕ್ಕಪಕ್ಕ ಸಾಲಲ್ಲಿ ಸಾಲಾದ ಅಂತಸ್ತಿನ ಮನೆಯ ಆಜುಬಾಜು ಅನೇಕ ಅಂಗಡಿಗಳು. ಇಂತಹ ಅಂಗಡಿಗಳಲ್ಲಿ ಹಲವು ಥರದ ದಿನಸಿಗಳು. ಮತ್ತೊಂದು ಕಡೆ ಕಂಚುಗಾರರು, ಕಮ್ಮಾರರು, ಅಕ್ಕಸಾಲಿಗರು, ಇನ್ನೊಂದು ಕಡೆ ವಜ್ರ, ವೈಢೂರ್ಯ, ಮುತ್ತು, ರತ್ನ ತಯಾರಿಸುವಂತಹ ಅಕ್ಕಸಾಲಿಗರ ಅಂಗಡಿಗಳು, 56 ದೇಶದ ನಾಣ್ಯಗಳನ್ನು ಕಾಯುತ್ತಾ ಕುಳಿತ ಶೆಟ್ಟಿಗಳು. ಹೀಗೆ ಆನೆ, ಕುದುರೆ, ಪಾಠ, ಪ್ರವಚನ, ವಿದ್ಯಾರ್ಥಿ, ಊಟ, ವಸತಿ, ಶ್ರೀಮಂತಿಕೆ, ಸಂಪತ್ತು, ಎಲ್ಲಿ ನೋಡಿದರೂ ಕೂಡ ಸುಖ ಸಮೃದ್ಧಿಗಳೇ ತುಂಬಿ ಬರುವುದನ್ನು ಕವಿ ಕನಕದಾಸರು ಈ ಮೋಹನ ತರಂಗಿಣಿ ಕೃತಿಯಲ್ಲಿ ಹೇಳ್ತಾರೆ. ಬೇಟೆ ಕುರಿತಂತೆಯೂ ಕೂಡ ಅದ್ಭುತ ಶಬ್ದ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ. ಸ್ವತಃ ಬೇಟೆಯಾಡಿರುವ ಕನಕದಾಸರಿಗೆ ಸ್ವ ಅನುಭವವೂ ಇದೆ. ಮೃಗ, ಕಾಡು, ಬೇಟೆ, ಬೇಡರು, ನಾಯಿ, ಬಲೆ, ಬೊಬ್ಬಾಟಗಳ ಬಗ್ಗೆ ರೋಮಾಂಚನ ಉಂಟಾಗುವಂತೆ ಹೇಳಿದ್ದಾರೆ. ಒಟ್ಟಾರೆ ಮೋಹನ ತರಂಗಿಣಿ ಕೃತಿಯಲ್ಲಿ ಕನಕದಾಸರು ಅನೇಕ ವಿಷಯಗಳನ್ನು ಮಂಡಿಸಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಕೃಷ್ಣನ ಅನುಮತಿಯಂತೆಯೇ ನಡೆಯುತ್ತದೆ. ಕಾಮ, ರತಿ, ಅನಿರುದ್ಧ, ಉಷಾ, ಶಂಬರಾಸುರ ಇವರೆಲ್ಲರ ನಡುವೆ ಕೃಷ್ಣನೇ ಎತ್ತರದ ವ್ಯಕ್ತಿ. ಕಾರಣ ಕನಕದಾಸರ ಆರಾಧ್ಯ ದೈವ ಶ್ರೀಕೃಷ್ಣ. ಸರಸ ಸಂಭಾಷಣೆ, 18 ವರ್ಣನೆಗಳಿಂದ ಮೋಹನ ತರಂಗಿಣಿ ಮಹತ್ವದ ಕೃತಿಯಾಗಿ ಮೂಡಿಬಂದಿದೆ. ಇಲ್ಲಿ ತಿಳಿಯಬೇಕಾದಂಥ ಒಂದು ಸಂಗತಿ ಎಂದರೆ ಆ ಕಾಲದ ಬಹುತೇಕ ಇತರ ದಾಸರು ಕೀರ್ತನೆಗಳನ್ನು ಮಾತ್ರ ಬರೆದಿದ್ದಾರೆ. ಆದರೆ ಕನಕದಾಸರು ಕೀರ್ತನೆಯ ಜೊತೆಗೆ ಇಂತಹ ಮಹತ್ವದ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಕನಕದಾಸರು ಬರೆದಂತಹ ಮೋಹನ ತರಂಗಿಣಿಯ ಬಗ್ಗೆ ಈಗಾಗಲೇ ನೀವು ಕೇಳಿದ್ರಿ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.